ಈಗ ಅದೇ ನಿಜ ಆಗೋಗ್ತಲ್ಲ, ನನ್ನ ಶಾಸ್ತ್ರನೇ ನಿಜ ಆಗೋಯ್ತಲ್ಲ. ಈಗ ನಾನು ಹೇಳಿದೆ, ಕಾಂಗ್ರೆಸ್ MLA ಹೇಳ್ತಾ ಇದಾರಲ್ಲ, ಈಗ ರಾಮನಗರದ MLA ನೋಟಿಸ್ ಕೊಟ್ಮೇಲೆ ಹೇಳ್ತಾ ಇದ್ದಾರೆ ಮನುಷ್ಯರೇ, ನೋಟಿಸ್ ಕೊಟ್ಟಿದ್ದೀರಾ, ನಾನು ಹೇಳ್ತಾ ಇದ್ದೀನಿ ಏನ್ ಮತ್ತೆ ಮಾಡ್ರಿ ಅಂತ. ಅವ್ರ ಏನ್ ಮಾಡ್ತೀಯಪ್ಪ ಅವನ್ನ, ಕಾಂಗ್ರೆಸ್ MLA ಇವರು ಅವನ್ನ ಗುಂಡಿ ಕೊಡಿತಾರೆ, ಇವರು ಏನ್ ಮಾಡ್ತಾರ, ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ, ಮಾಡಿ ನೋಡೋಣ ದಮ್ಮಿದ್ರೆ ನಿಮ್ಗೆ. DK ಶಿವಕುಮಾರ್ ಅವ್ರು ಹೇಳ್ತಾರೆ, ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನ ಸ್ವಾಮೀಜಿ ಅವರ ಹೇಳಿದಾರಲ್ಲ, ಅವಕಾಶ ಕೊಡ್ಬೇಕಾಯ್ತು, ಅಭಿಮಾನದಿಂದ ಹೇಳಿದ್ದಾರೆ. ಏನ್ ಮಾಡಕ್ಕೆ, ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿ ಅಂತ. ಅಂದ್ರೆ ಅರ್ಥ ಆಯ್ತಲ್ಲ ಅವರಿಗೆ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ, 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ನಾನು ಅದೇ ಕವಡೆ ಯಾರು ನೋಡೋಣ. ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ, ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ. ಆದ್ರೆ ಏನ್ ಹೇಳ್ತಾರೆ, ಆದ್ರೆ ಏನು ಹೇಳ್ಬೇಕಲ್ಲ ಅವರು. ಇಲ್ಲ ಅಂದ್ರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು, ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ಟು, ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿ ಮುಗ್ದೋಯ್ತು. ನಾವು ಕವಡೆ ಶಾಸ್ತ್ರನೂ ಇಲ್ಲ, ಗಿಳಿ ಶಾಸ್ತ್ರನೂ ಇಲ್ಲ, ಎಲೆ ಶಾಸ್ತ್ರನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ. ಅಶೋಕ್ ಅಟ್ಲೀಸ್ಟ್ ಹಾಳಾಗೋಗ್ಲಿ, ಅವ್ರು ದೂರ ಅವರೇ ಡೆಲ್ಲಿಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿರೋ ನಾನ್ ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ಟು ನಾನು ನಾಳೆನೆ ಬಿಟ್ಬಿಡ್ತೀನಿ.